ಫಂಕ್ಷನು ನನ್ನಿಂದ ತಪ್ಪೋಯ್ತು. ಅದಕ್ಕೆ ನಾನು ಸಾರಿ ಕೇಳೋ ಅಥವಾ ಇದನ್ನೆಲ್ಲ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಹೇಳೋ ನನಗೊಂದು ಗೊತ್ತಾಗ್ತಿಲ್ಲ. ಈ ಕ್ಷಣಕ್ಕೆ ಅವೆರಡು ಪದಗಳು ತುಂಬ ಚಿಕ್ಕದು ಅನ್ನಿಸ್ತಾ ಇದೆ. ಅದಕ್ಕೆ ಅವ್ರ ಅಂತ್ಯ ಸಂಸ್ಕಾರ ನಾನೇ ಮಾಡಬಾರ್ದು. ಇನ್ನೊಂದು ಸ್ವಲ್ಪ ದಿನದಲ್ಲೇ ಮದುವೆ ಮನೆಗೆ ಹೋಗ್ಬೇಕಾಗಿರೋನು ಸ್ಮಶಾನಕ್ಕೆ ಹೋಗಿ ಬಂದಿದ್ದಾನೆ. ಅತ್ತೆ ಕೋಪದ ಕೆಂಡ ಬೆಂಕಿ ಆಗೋದಕ್ಕೆ ಇದಕ್ಕಿಂತ ವಿಷಯ ಬೇಕಾ? ಏನಾಗಿದೆಯೋ ನಿನಗೆ? ನಮ್ಮ ಶಾಸ್ತ್ರದಲ್ಲಿ ಮದುವೆ ಮಾಡ್ಕೊಳ್ಳೋ ಹುಡುಗ ಸಾವಿನ ಮನೆಗೂ ಹೋಗಬಾರ್ದು ಅಂತಾರೆ. ಅಂಥದ್ರಲ್ಲಿ ಕೊಳ್ಳೆ ಇಟ್ಟು ಬಂದಿದೀಯಾ? ನಿನ್ನ ತಲೆಗಿನ ಕೆಟ್ಟಿದೀನೋ? ಅಲ್ವೋ ಕಾರ್ತಿಕ್, ಎಂಥ ಕೆಲಸ ಮಾಡ್ಕೊಂಡು ಬಂದಿದ್ಯೋ? ಅದಕ್ಕೆ ಕಣೋ ಬಡ್ಕೊಳ್ಳೋದು. ಎಲ್ಲಾದ್ರೂ ಹೋಗುವಾಗ ಹೇಳ್ಬಿಟ್ಟು ಹೋಗು ಅಂತ. ಎಂಥ ಕೆಲಸ ಮಾಡಿ ಬಂದಿದೀಯ ಅಂತ ಗೊತ್ತಾ ನಿನಗೆ? ಅಯ್ಯೋ ದೇವ್ರೆ, ಮದುವೆ ಮಾಡ್ಕೊಳ್ಳೋ ಹುಡುಗ ಕಣೋ ನೀನು. ಸಾವಿನ ಮನೆಗೆ ಹೋಗಿ ಬಂದಿದೀಯಾ. ಇನ್ನು 1 ವರ್ಷ ನೀನು ಮದುವೆ ಮಾಡೋ ಆಗಿಲ್ಲ. ನಮ್ಮನೆ ಸೂತ್ಕದ ಮನೆ ಆಗಿರುತ್ತೆ. ನೋಡ್ರಿ, ನಾನು ಹೋಗ್ಬೇಡ ಅಂತ ಹೇಳಿದ್ರು ನೀವೇ ಅವನನ್ನು ಕಳಿಸಿದ್ರಲ್ಲ. ಎಂಥ ಕೆಲಸ ಮಾಡ್ಕೊಂಡು ಬಂದಿದ್ದಾನೆ ಅಂತ. ನಾನು ಏನು ಹೇಳಿದ್ರು ಬರೀ ಕೆಟ್ಟದಷ್ಟೇ ಹೇಳ್ತೀನಿ ಅಂತ ಅಸಟೆ ಅಲ್ವಾ ನಿಮಗೆಲ್ಲ? ಈಗ ನೋಡಿ ಏನಾಗಿದೆ ಅಂತ. ನಾನು ಮೊದಲಿಂದಾನೇ ಹೇಳ್ತಾ ಬಂದೆ, ಈ ಮದುವೆ ಸಂಬಂಧ ನಮಗೆ ಬೇಡ ಅಂತ. ಆ ಹುಡುಗಿ ಫೋಟೋ ಯಾವಾಗ ಈ ಮನೆಗೆ ಬಂತೋ ಅವಾಗಿಂದ ಬರೀ ಅಪಶಕುನನೇ ಆಗ್ತಿದೆ. ಹೌದೌದು, ನೀನು ಹೇಳಿದ ನಿಜ ಡಾರ್ಲಿಂಗು. ಇನ್ನು ಆ ಹುಡುಗಿ ಮನೆ ಬಂದ್ರೆ ಸರ್ವನಾಶ ಆಗೋದು ಗ್ಯಾರಂಟಿ. ಸಾಕು. ಸಾವು ಅಂದರೆ ಅಪಶಕನ ಅಲ್ಲ, ಸಾರ್ವಕಾಲಿಕ ಸತ್ಯ. ಸಾವು ಅಂದರೆ ಮುಕ್ತಿ. ಸಾವು ಅಪವಿತ್ರ ಅನ್ನೋ ಮಾತಾಡಬೇಡಿ. ಹುಟ್ಟು ಎಷ್ಟು ಪವಿತ್ರನೋ ಸಾವು ಅಷ್ಟೇ ಪವಿತ್ರ. ಒಂದು ಜೀವಕ್ಕೆ ಇಷ್ಟ, ಕಷ್ಟ, ಸುಖ, ದುಃಖ ಇರುತ್ತೆ ಹೊರತು ಈ ದೇಹದಿಂದ ಹೊರಗೆ ಹೋಗೋ ಆತ್ಮಕ್ಕೆ ಯಾವ ಸಂಕೋಲೆಗಳೂ ಇರೋದಿಲ್ಲ. ಆಗ ತಾನೇ ಹುಟ್ಟಿರೋ ಮಗುವಿಗೆ ಮುಗ್ಧತೆ, ಶ್ರೇಷ್ಠತೆ ಹೇಗಿರುತ್ತೋ ಈ ದೇಹದಿಂದ ಹೋಗೋ ಆತ್ಮಕ್ಕೂ ಅಷ್ಟೇ ಶ್ರೇಷ್ಠತೆ ಇರುತ್ತೆ. ಅದನ್ನು ಕಳಿಸ್ಕೊಡುವಾಗ ಮಾಡೋ ಎಲ್ಲ ಕಾರ್ಯಗಳು ತುಂಬ ಶ್ರೇಷ್ಠವಾಗಿರುತ್ತೆ. ಆತ್ಮ ಇಲ್ಲದ ದೇಹಕ್ಕೆ ದೇವರ ಸಮಾನ ಅಂತ ಕೈ ಮುಗಿತೀವಿ. ಅದರ ಕಾರ್ಯ ಕೂಡ ದೇವರ ಸಮಾನ ಅಲ್ವಾ? ಯಾವುದೇ ಶಾಸ್ತ್ರದ ಮೂಲ ಉದ್ದೇಶ ಅದು ಧರ್ಮನೇ ಆಗಿರುತ್ತೆ. ಅದು ಯಾವತ್ತೂ ಒಳ್ಳೆಯದನ್ನೇ ಮಾಡುತ್ತೆ. ನನ್ನ ಪ್ರಕಾರ ಕಾರ್ತೀಕ್ ಯಾವ ಕೆಟ್ಟ ಕೆಲಸನೂ ಮಾಡಿಲ್ಲ. ಅವನು ಮಾಡಿರೋದು ಒಳ್ಳೆ ಕೆಲಸನೇ. ಸತ್ಯ, ಅಮೂಲ್ ಬೇಬಿ ಮನೇಲಿ ಫಂಕ್ಷನು, ಬೇಗ ಹೋಗ್ಬೇಕು ಅಂದ್ರಿ ಅಲ್ವಾ? ಮತ್ತೆ ಅಜ್ಜಿ ಅಂತ್ಯಕ್ರಿಯೆಗೆ ಬಂದ್ರಲ್ವಾ, ಯಾಕೆ? ಅವನಲ್ಲಿಗೆ ಹೋಗೋಷ್ಟರಲ್ಲಿ ಫಂಕ್ಷನ್ನೇ ಮುಗ್ದೋಗಿತ್ತು ಕಣ್ರೋ. ಅವನ ಮನೆಯವರೆಲ್ಲ ಅಲ್ಲಿಂದ ಹೊರಟೋಗಿದ್ರು. ಪಾಪ, ಸುಮ್ಮನೆ ನನ್ನಿಂದಾಗಿ ಅವನ ಮನೆಯವರೆಲ್ಲ ಅವನ ಮೇಲೆ ಕೋಪ ಮಾಡ್ಕೊಳ್ಳೋ ಹಾಗಾಯ್ತು. ಆಮೇಲೆ ನೀನ ಕರ್ಕೊಂಬಂದಿದ್ದು? ಎಲ್ಲಿಗೆ ಹೋಗ್ತಾ ಇದ್ದೀವಿ? ನಮ್ಮನೆಯವರೆಲ್ಲರಿಗೂ ಕೋಪ ಬರ್ಸಿದಾಗಿದೆ. ಆದರೆ ಅಜ್ಜಿ ಅಂತ್ಯಕ್ರಿಯೆಗಾದರೂ ನಾನಿರ್ಬೋದಲ್ವಾ? ಕಡೆ ಪಕ್ಷ ಅಜ್ಜಿ ಆತ್ಮಕ್ಕಾದರೂ ಸಮಾಧಾನ ಆಗಲಿ. ಇಲ್ಲ, ಅವನೇ ಅಂತ್ಯಕ್ರಿಯೆಗೆ ಬರ್ತೀನಿ ಅಂತ ಹೇಳ್ದ. ಸುಮ್ಮನೆ ಹೇಳೋದಲ್ಲ ಸತ್ಯ, ಅಮೂಲ್ ಬೇಬಿಗೆ ನಿಜವಾಗ್ಲೂ ತುಂಬ ಒಳ್ಳೆ ಮನಸ್ಸಿದೆ. ನೀನು ಅವನ್ನ ಕರೆದಿದ್ದು ಅಜ್ಜಿಗೆ ಮೊಮ್ಮಗ ಅಂತೇಳಿ ಸ್ವಲ್ಪ ಮಾತಾಡ್ಸಕ್ಕೆ. ಆದರೆ ಅವನು ಪೂರ್ತಿ ಕಾರ್ಯ ಮುಗಿಸೋದ.
ಆ ಅಜ್ಜಿ ನಿಜವಾದ ಮೊಮ್ಮಗ ಇದ್ದಿದ್ರು ಇಷ್ಟೆಲ್ಲ ಮಾಡ್ತಿದ್ನೋ ಇಲ್ವೋ. ಹೌದು, ಅವನು ಅಲ್ಲಿಗೆ ಬರ್ತಾನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅವನಿಂದ ಆ ಅಜ್ಜಿ ಆತ್ಮಕ್ಕೆ ಮುಕ್ತಿ ಸಿಕ್ತಾಗ ಆಯಿತು. ಸತ್ಯ, ಅವನಂತೂ ಅಜ್ಜಿ ಸತ್ ಮೇಲೆ ಮಗು ಥರ ಬಿಕ್ಕಿ ಬಿಕ್ಕಿ ಹೇಳ್ತಿದ್ದ. ಯಾರು ಅಂತ ಗೊತ್ತಿಲ್ಲದೇನೆ ಅವನ ಹೃದಯ ಇಷ್ಟೊಂದು ಮಿಡಿಯುತ್ತಲ್ಲ. ಇನ್ನು ಅವನ ಹೃದಯಕ್ಕೆ ಹತ್ರ ಆದವ್ರು ಕಂಡ್ರೆ ಅವ್ನು ಎಷ್ಟು ಪ್ರೀತಿಸ್ಬೇಡ, ಎಷ್ಟು ಕಾಳಜಿ ಮಾಡಬೇಡ. ಸತ್ಯ, ಒಬ್ಬ ಮನುಷ್ಯನಿಗೆ ಇನ್ನೊಬ್ಬ ಮನುಷ್ಯ ಆಗೋದು ಅಂದರೆ ಇದೇ ಅಲ್ವಾ? ಕೆಲವೊಂದು ಸರಿ ರಕ್ತ ಸಂಬಂಧಗಳನ್ನು ಮೀರಿ ಇನ್ಯಾರು ಹತ್ರ ಆಗೋಗ್ತಾರೆ. ಆ ಇನ್ಯಾರು ನಮ್ಮವರಾಗೋಗ್ತಾರೆ. ಆಕಾಶದಷ್ಟು ಪ್ರೀತಿ ತೋರಿಸ್ತಾರೆ, ಅಂಗೈಲಿ ಹಿಡ್ಕೊಂಡು ಕಾಪಾಡ್ತಾರೆ. ಆ ಪ್ರೀತಿಗೆ ಬೆಲೆ ಕಟ್ಟಕ್ಕಾಗುತ್ತಾ? ಏನು ಹೇಳ್ತಿದ್ದೀರಿ ನೀವು? ಸ್ಮಶಾನಕ್ಕೆ ಹೋಗಿ ಸೂತ್ಕ ಅಂಟಿಸ್ಕೊಂಬಂದಿದ್ದಾನೆ, ಅದನ್ನೇ ಸರಿ ಅಂತಿದ್ದೀರಲ್ಲ ನೀವು. ಸೀತಾ, ಸ್ಮಶಾನ ಅಂದರೆ ಅದು ಸೂತಕದ ಜಾಗ ಅಲ್ಲ ಕಣೆ. ಅದನ್ನು ಮುಕ್ತಿಧಾಮ ಅಂತಾರೆ. ಅಂದರೆ ಪ್ರತಿಯೊಂದು ಜೀವಿಗೂ ಅಲ್ಲಿ ಮುಕ್ತಿ ಸಿಗೋ ಪವಿತ್ರವಾದ ಸ್ಥಳ ಅಂತ. ನಾನಾಗಲಿ, ನೀನಾಗಲಿ, ಬಡವನಾಗಲಿ, ಸಾಹುಕಾರ ಆಗಲಿ ಕಡೆಗೆ ಹೋಗೋದು ಆ ಜಾಗಕ್ಕೆ ಅಂದಾಗ ಆ ಜಾಗ ಸೂತಕ ಹೇಗೆ ಆಗುತ್ತೆ? ಹಾಗಾದ್ರೆ ಹಿರಿಯರು ಮಾಡಿದ ಶಾಸ್ತ್ರ ಅದಕ್ಕೆ ಯಾವುದೂ ಅರ್ಥ ಇಲ್ವಾ? ಯಾಕಿಲ್ಲ? ಹುಟ್ಟಿಗಿಂತ ಸಾವಿಗೆ ಹೆಚ್ಚು ಮಹತ್ವ ಕೊಟ್ಟಿರೋದು ನಮ್ಮ ಪೂರ್ವಿಕರೇ. ಅದಕ್ಕೆ ಹುಟ್ಟಿಗಿಂತ ಸಾವಿನಲ್ಲೇ ನೂರಾರು ಕರ್ಮಗಳನ್ನು ಮಾಡಬೇಕು ಅಂತ ಹಿರಿಯರು ಹೇಳಿರೋದು. ಭವಬಂಧನಗಳನ್ನು ಬಿಟ್ಟ ಸನ್ಯಾಸಿ ಕೂಡ ತನ್ನ ತಾಯಿಯ ಅಂತ್ಯಕ್ರಿಯೆ ಮಾಡಬೇಕು ಅನ್ನೋ ಅಧಿಕಾರ ಕೊಟ್ಟಿದೆ ನಮ್ಮ ಧರ್ಮ. ಅಂತ್ಯಕ್ರಿಯೆಗಿರೋ ಮಹತ್ವ ಅಂಥದ್ದು. ಬಾಕಿವೆಲ್ಲ ನಮ್ಮ ಕಟ್ಟುಪಾಡುಗಳಿಗೆ ನಾವೇ ರೂಪಿಸ್ಕೊಂಡಿರೋದು. ಅಣ್ಣ ಹೇಳ್ತಾ ಇರೋದು ಸರಿ, ಹಾಗಂತ ನೀವು ಹೇಳ್ತಾ ಇರೋದು ತಪ್ಪು ಅಂತ ಹೇಳ್ತಾ ಇಲ್ಲ. ಹಿಂದೆ ಜನ ಯಾವ್ಯಾವ ರೋಗಗಳಿಂದ ಸಾಯ್ತಾ ಇದ್ರೋ ಗೊತ್ತಾಗ್ತಾ ಇರಲಿಲ್ಲ. ದೇಹದಿಂದ ಯಾವ ರೋಗನೂ ಅಂಟ್ಕೋಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಸಾವಿಗೆ ಹೋಗಿ ಬಂದವ್ರ ಕೈಯಲ್ಲಿ ಸಗಣಿ ನೀರು ಮುಟ್ಟಿಸ್ತಾ ಇದ್ರು, ಹಾಗೆ ಸ್ನಾನ ಮಾಡಬಾ ಅಂತ ಹೇಳ್ತಾ ಇದ್ರು. ಮದುಮಕ್ಕಳು ಸ್ವಲ್ಪ ಎಚ್ಚರಿಕೆಯಿಂದ ಇರಲಿ ಅಂತಾನೆ ಆ ಜಾಗಗಳಿಗೆಲ್ಲ ಹೋಗಬೇಡ ಅಂತ ಹೇಳ್ತಾ ಇದ್ರು. ನಮ್ಮ ಪೂರ್ವಿಕರು ಏನೇ ಶಾಸ್ತ್ರ ಮಾಡಿದ್ರು ಈ ಕಾರಣಕ್ಕೇನೆ ಅದಕ್ಕೆ. ಮತ್ತೆ ಅದು ಸರಿ ಅಲ್ವಾ? ಅದು ಸರಿನೇ ಸೀತಾ. ಕಾಲ ಬದಲಾಗಿದೆ. ಮೇಲಾಗಿ ಇವನಾಗೇ ಅಲ್ಲಿ ಹೋಗಲಿಲ್ವಲ್ಲ, ಆ ವಿಧಿನೇ ಇವನನ್ನು ಅಲ್ಲಿ ಕಳಿಸಿ ಒಂದು ಜೀವಕ್ಕೆ ಮುಕ್ತಿ ಕೊಡಿಸಿದೆ. ಅದು ಪುಣ್ಯದ ಕೆಲಸ ಅಲ್ವಾ?